ಸುರಕ್ಷಾ ಜನಸೇವಾ ಟ್ರಸ್ಟ್ ಸಮಾಜಮುಖಿ ಕೆಲಸಗಳಿಗಾಗಿ ಹುಟ್ಟಿಕೊಂಡಿರುವ ಸರ್ಕಾರೇತರ ಸಂಸ್ಥೆ. ಸರ್ಕಾರದ ಯೋಜನೆಗಳನ್ನು ಸಮಾಜದ ಕಟ್ಟಕಡ ವ್ಯಕ್ತಿಗೆ ತಲುಪುವಂತೆ ಮಾಡುವುದು, ಹೀನಾಯ ಸ್ಥಿತಿಯಲ್ಲಿರುವ ಸಮುದಾಯದ ಜನರನ್ನು ಸಮಾಜದ ಮುಂಚೂಣಿಗೆ ತರುವುದು, ಅವರ ಜೀವನ ಶೈಲಿ ಬದಲಾಯಿಸುವುದು, ಸೌಲಭ್ಯ ವಂಚಿತ ಸಮುದಾಯವನ್ನು ಗುರುತಿಸಿ ಅವರಿಗೆ ಪುನರ್ವಸತಿ ಕಲ್ಪಿಸುವುದು, ಹಿರಿಯ ನಾಗರಿಕರು ಮತ್ತು ವಿಕಲಚೇತನರ ಜೀವನ ಮಟ್ಟ ಸುಧಾರಿಸುವುದು, ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗುವುದು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅರಿವು ಮೂಡಿಸುವುದು, ಹೀಗೆ ಸಮಾಜಮುಖಿ ಕೆಲಸಗಳಲ್ಲಿ ನಿರತರಾಗಿರುವ ಸಂಸ್ಥೆ ಇದೀಗ ಮತ್ತೊಂದು ಸೇವೆಯನ್ನು ಸದ್ದಿಲ್ಲದೆ ಮಾಡುತ್ತಾ ಬರುತ್ತಿದೆ. ಅದುವೇ ಆದಿವಾಸಿಗಳ ಸೇವೆ. ಲಾಸ್ಟ್ ಒಂದು ವರ್ಷದ ಹಿಂದೆ ಈ ಕಡೆ ಎಲ್ಲ ಒಂದು ವಿಜಯಕುಮಾರ್ ಸರ್, ಮಾದೇವ್ ಸರ್ 4 ಹಾಡಿಗೆಲ್ಲ ಭೇಟಿ ಕೊಟ್ಟಿದ್ವಿ. ಅವಾಗ ಸ್ವಲ್ಪ ಸಿಕ್ಕಾಬಟ್ಟೆ ಇದು ಮೂಲಭೂತ ಸೌಕರ್ಯಗಳೇ ಇರಲಿಲ್ಲ ಈ ಹಾಡಿಗಳಿಗೆ. ಅದರಿಂದ ಇವೇ ನಾವೆಲ್ಲ ಹಾಡಿಗಳೆಲ್ಲ ನೋಡಿಬಿಟ್ಟು ಮೂಲಭೂತ ಒಂದು ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ, ಒಂದು ಯಾವುದೇ ಇರ್ತಕ್ಕಂತಹ ಒಂದು ಮೂಲಭೂತ ಸೌಕರ್ಯಗಳೇನೇ ಇರಲಿಲ್ಲ. ಅದರಿಂದ ಇವತ್ತು ನಮ್ಮ ಸಂಸ್ಥೆಯಿಂದ ನಮ್ಮ ಕೈಲಾದ ಮಟ್ಟಿಗೆ ಅವರಿಗೆ ಒಂದು ಇದು ಸಣ್ಣದಾಗಿ ಒಂದು ಕಿಟ್ ಕೊಟ್ಟಿದ್ದೀವಿ. ಹಾಡಿ ಜನರ ಬದುಕು ನೋಡಿ ಮರುಕಪಟ್ಟ ಸುರಕ್ಷಾ ಜನಸೇವಾ ಟ್ರಸ್ಟ್. ಗಿರಿಜನರ ಸ್ಥಿತಿಗತಿ ಬಗ್ಗೆ ಅಧ್ಯಯನ, ಬದಲಾವಣೆ ಬಗ್ಗೆ ಭರವಸೆ. ಹೌದು, ಎಚ್.ಡಿ. ಕೋಟೆ ಹಿಂದುಳಿದ ತಾಲೂಕು ಎಂಬ ಹಣಪಟ್ಟಿ ಕಟ್ಟಿಕೊಂಡಿರುವ ತಾಲೂಕು. ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷದವರೇ ಶಾಸಕರಾಗಲಿ ಕ್ಷೇತ್ರದ ಚಿತ್ರಣವನ್ನು ಬದಲಾಯಿಸಲು ಆಗುತ್ತಿಲ್ಲ. ಇದಕ್ಕೆ ಅವರು ಕೊಡುತ್ತಿರುವ ಕಾರಣ ತಾಲೂಕು ದೊಡ್ಡದಿದೆ, ಆದಿವಾಸಿಗಳು ಹಾಗೂ ಹಳ್ಳಿಗಳಿಂದ ಆವೃತವಾಗಿದೆ, ಅವರನ್ನು ಬದಲಾಯಿಸಲು ಕಷ್ಟ ಎಂಬ ಕುಂಟು ನೆಪ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಎಚ್.ಡಿ. ಕೋಟೆ ಹಾಗೂ ಸರ್ಗೂರು ತಾಲೂಕಿನಲ್ಲಿ ವಾಸಿಸುತ್ತಿರುವ ಕಾಡಿನ ಮಕ್ಕಳು ಅಂತ ಕರೆಯಿಸಿಕೊಳ್ಳುವ ಆದಿವಾಸಿ ವರ್ಗದ ಜನ ಈಗಲೂ ಹೀನಾಯ ಜೀವನ ನಡೆಸುತ್ತಿದ್ದಾರೆ. ಒಂದೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದಾರೆ. ಜೀವನ ನಿರ್ವಹಣೆಗೆ ಬೇರೆಡೆ ಕೆಲಸ ಅರಿಸಿ ಗುಳೆ ಹೋಗುತ್ತಿದ್ದಾರೆ. ಆದರೆ ಸರ್ಕಾರಗಳು ತಂದಿರುವ ಯೋಜನೆಗಳು ಅವರಿಗೆ ತಲುಪಿದ್ದರೆ, ಅವರಿಗೆ ಸಿಗಬೇಕಾದ ಸೌಲಭ್ಯ ಸಿಗುವಂತೆ ಜನಪ್ರತಿನಿಧಿಗಳು ಮಾಡಿದರೆ ಇವತ್ತು ಅವರ ಬದುಕು ಇಷ್ಟೊಂದು ಹೀನಾಯ ಸ್ಥಿತಿಗೆ ತಲುಪುತ್ತಿರಲಿಲ್ಲ. ಹೀಗಾಗಿ ಸರ್ಕಾರೇತರ ಸಂಸ್ಥೆಗಳು ಹಾಡಿಗಳಿಗೆ ತೆರಳಿ ಅವರ ಸ್ಥಿತಿಗತಿಯನ್ನು ಜನರ ಮುಂದಿಡುತ್ತಿವೆ. ಅವರ ಜೀವನ ಮಟ್ಟ ಸುಧಾರಿಸಲು ಅವರಿಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಲೇ ಬರ್ತಿವೆ. ಅದರಲ್ಲಿ ಮೈಸೂರಿನ ಸುರಕ್ಷಾ ಜನಸೇವಾ ಟ್ರಸ್ಟ್ ಕೂಡ ಒಂದು. ನಾಗರತ್ನ ಅಂತ ಹೇಳಿ ನಾವು ಸುರಕ್ಷಾ ಜನಸೇವಾ ಸಂಸ್ಥೆ ಮೈಸೂರಿಂದ ಬಂದಿದ್ದೀವಿ. ಇವತ್ತು ಸೋನಾಲಿ ಹಾಡಿಗೆ ಕೆಲವೊಂದು ರೇಷನ್ ಕಿಟ್ಗಳನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಲಾಸ್ಟ್ ಟೈಮ್ 4 ಹಾಡಿಗಳನ್ನ ವಿಸಿಟ್ ಮಾಡಿದ್ವಿ. ಸೊ ಈ ಸಲ ಈ ಹಾಡಿನ ಸೆಲೆಕ್ಟ್ ಮಾಡಿಕೊಂಡು ಒಂದು ಸಣ್ಣದಾಗಿ ರೇಷನ್ ಕಿಟ್ಗಳನ್ನ ಹಂಚಿಕೆ ಮಾಡಿದ್ದೀವಿ. ಎಲ್ಲ ದಾನಿಗಳು ಮತ್ತು ಇನ್ನು ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಈ ಕಡೆ ಮುಖ ಮಾಡಿ ನೋಡಬೇಕು. ಯಾಕಂದರೆ ಇಲ್ಲಿ ಜನಗಳ ತುಂಬ ಗಂಭೀರವಾಗಿದೆ, ಜೊತೆಗೆ ಅವ್ರಿಗೆ ಫೆಸಿಲಿಟಿ ಇದೆ, ತುಂಬ ದೂರ ಉಳಿದಿದ್ದಾರೆ, ತುಂಬ ದೂರ ಉಳಿದಿದ್ದಾರೆ. ಸೊ ಇಲ್ಲಿ ಎಲ್ಲ NGOಸ್ಗಳು ಸೇರಿ ಮತ್ತು ದಾನಿಗಳು ಸೇರಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಸಹಕಾರ ಮಾಡ್ಬೋದು ಅಂತ ನನ್ನ ಭಾವನೆ. ಸೋನಹಳ್ಳಿ ಹಾಡಿಗೆ ಸುರಕ್ಷಾ ಜನಸೇವಾ ಟ್ರಸ್ಟ್ ಭೇಟಿ. ಆದಿವಾಸಿ ಜನರಿಗೆ ಉಚಿತವಾಗಿ ಫುಡ್ ಕಿಟ್ ವಿತರಣೆ. 2011 ಅಕ್ಟೋಬರ್ 3ರಂದು ನಡೆಯುತ್ತಿರುವ ಮೈಸೂರಿನ ಸುರಕ್ಷಾ ಜನಸೇವಾ ಟ್ರಸ್ಟ್ ಅನೇಕ ಸಮಾಜ ಸೇವೆಗಳನ್ನು ಮಾಡುತ್ತಾ ಬರುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳು, ವಿಕಲಚೇತನರಿಗೆ ಬೇಕಾಗುವ ಸಲಕರಣೆಗಳು, ಹಿರಿಯ ನಾಗರಿಕರಿಗೆ ಪಿಂಚಣಿ ವ್ಯವಸ್ಥೆ, ಮಹಿಳೆಯರ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವು ನೀಡುವುದು, ಹೆಣ್ಣು ಮಕ್ಕಳು ಪರರ ಆಶ್ರಯ ನಿಲ್ಲದಂತೆ ಜೀವನ ನಡೆಸಲು ಬ್ಯೂಟಿಷಿಯನ್, ಟೈಲರಿಂಗ್, ಹೋಮ್ ಪ್ರಾಡಕ್ಟ್ ಕ್ಲಾಸ್, ಕೃತಕ ಚಿನ್ನಾಭರಣ ಮೇಕಿಂಗ್ ತರಬೇತಿ ನೀಡುವುದು, ಹೀಗೆ ಮಕ್ಕಳು, ಮಹಿಳೆಯರು, ವಿಕಲಚೇತನರಿಗೆ ದಾರಿದೀಪ ಆಗಿರುವ ಈ ಸಂಸ್ಥೆ ಕಳೆದ 7 ವರ್ಷಗಳಿಂದ ಎಚ್.ಡಿ. ಕೋಟೆ ತಾಲೂಕಿನಲ್ಲಿರುವ ಹಾಡಿ ಜನರ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ನಡೆಸಿ ಅವರ ಜೀವನ ಮಟ್ಟ ಸುಧಾರಿಸಲು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬರ್ತಿದೆ. ಸುರಕ್ಷಾ ಟೀಮ್ ಅವರು ಬಂದ್ಬಿಟ್ಟು ಒಂದು ಸಣ್ಣ ಒಂದು ಕಿಟ್ಟನ್ನು ಕೊಟ್ಟವ್ರೆ. ಈ ಕಿಟ್ ಪದ್ಧತಿ ಯಾಕೆ ಬಂತು ಅಂದರೆ, ಕೊರೋನಾ ಟೈಮಲ್ಲಿ ಇಡೀ ಕರ್ನಾಟಕದಲ್ಲಿ ಒಬ್ರಿಗೊಬ್ರು ಸಹಕಾರ ಮಾಡೋ ಒಂದು ಭಾವನೆ ಅದು ಬಂತು. ಆ ಭಾವನೆ ಬಂದಾಗ ಇವರು ಕಳೆದ ವರ್ಷ 1 ವರ್ಷ ಹಿಂದೆ ಹಾಡಿಗಳ ಸರ್ವೆ ಮಾಡೋಕ್ಕೆ ಬಂದರು. ಈ ಹಾಡಲ್ಲಿ ತುಂಬ ಹುಲ್ಲು ಗುಡಿಸಲು ತುಂಬ ತೊಂದರೆ ಇರೋರು ನೋಡ್ಬಿಟ್ಟು ಇವತ್ತು ಒಂದಷ್ಟು ಮೂಲ ಕಿಟ್ಟನ್ನು ಇವತ್ತು ಕೊಟ್ಟವ್ರೆ ಅವರಿಗೆ. ಭಾನುವಾರ ಸೋನಹಳ್ಳಿ ಹಾಡಿಗೆ ಭೇಟಿ ನೀಡಿದ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ನಾಗರತ್ನ ನೇತೃತ್ವದ ತಂಡ ಅಲ್ಲಿನ ಜನರಿಗೆ ಉಚಿತ ಫುಡ್ ಕಿಟ್ ವಿತರಿಸಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದೆ. ನಾವು ಒಂದ್ಸಲ ವಿಸಿಟ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ವಿ. ಸೊ ಲಾಸ್ಟ್ ಟೈಮ್ ವಿಡಿಯೋ ಕೂಡ ಮಾಡ್ಕೊಂಡಿದ್ವಿ. ಅದರಲ್ಲಿ ಇರೋಂಥ ಒಂದಷ್ಟು ಜನ ಇಲ್ಲಿ ಇಲ್ಲ, ನಾವು ಸುರಕ್ಷಾ ಜನಸೇವಾ ಸಂಸ್ಥೆ. ಇನ್ನು ಸುರಕ್ಷಾ ಜನಸೇವಾ ಟ್ರಸ್ಟ್ನ ಧ್ಯೇಯೋದ್ದೇಶಗಳೇನು ಎಂಬುದರ ಬಗ್ಗೆ ನಾಗರತ್ನ ಅವರು ಹೇಳೋದು ಹೀಗೆ. ಎಲ್ರಿಗೂ ನಮಸ್ಕಾರ.
ನಾಗರತ್ನ ಅಂತ ಹೇಳಿ ಸುರಕ್ಷಾ ಜನಸೇವಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ 15 ವರ್ಷಗಳಿಂದನೂ ಕೂಡ ವರ್ಕ್ನ ಮಾಡ್ತಾ ಬಂದಿದ್ದೀವಿ. ನಾವು ಸಮಾಜ ಪೂರಕ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸಮಾಜಕ್ಕೆ ಯಾವುದಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಸುರಕ್ಷಾ ಜನಸೇವಾ ಸಂಸ್ಥೆಯನ್ನು 2011ನೇ ತಾರೀಕು ಅಕ್ಟೋಬರ್ 3ರಲ್ಲಿ ನಾವು ಶುರು ಮಾಡ್ತೀವಿ. ಏನೇನು ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಶುರು ಮಾಡ್ತೀವಿ ಅಂತ ಹೇಳಿದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳು, ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೋಸ್ಕರ ನಾವು ಕೆಲಸ ಮಾಡಬೇಕು, ಎಲ್ಲ ವರ್ಗದ ಜನರಿಗೆ ನಮ್ಮ ಸೌಲಭ್ಯಗಳು ತಲುಪಬೇಕು ಅಂತ ಹೇಳಿ ಈ 4 ಅಜೆಂಡಾಗಳನ್ನ ಇಟ್ಕೊಂಡು ಈ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಕೂಡ ಸಕ್ಸಸ್ಸು ಕೂಡ ಮಾಡ್ತಾ ಹೋಗ್ತೀವಿ. ಮಹಿಳಾ ಸಂಘಗಳನ್ನ ನಿರ್ಮಾಣ ಮಾಡ್ತಾ, ಅವ್ರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಮಾಡ್ತಾ ಅವ್ರು ಹೇಗೆ ಆರ್ಥಿಕತೆಯಲ್ಲಿ ಮುಂದುವರಿಬೇಕು, ಉಳಿತಾಯವನ್ನು ಹೇಗೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ನ ಫಸ್ಟ್ ಕೈಗೆತ್ಕೋತೀವಿ. ಅದೇ ರೀತಿ ಅವರು ಮನೆಯಲ್ಲೇ ಕೂರಬಾರ್ದು, ಫಸ್ಟ್ ಹೊರಗಡೆ ಬಂದು ಅವರು ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಹೇಳಿ ನಾವು ಹೆಣ್ಣು ಮಕ್ಕಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಕೂಡ ಶುರು ಮಾಡ್ತೀವಿ. ನಾವು ಬ್ಯೂಟಿಷಿಯನ್ನು, ಟೈಲರಿಂಗ್ ಮತ್ತು ಹೋಮ್ ಪ್ರಾಡಕ್ಟ್ ಕ್ಲಾಸಸ್ಸು, ಆರ್ಟಿಫಿಷಿಯಲ್ ಜ್ಯುವೆಲರಿ ಮೇಕಿಂಗು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಹೆಣ್ಮಕ್ಳ ಜೊತೆ ಸತತವಾಗಿ 6 ವರ್ಷಗಳ ಕಾಲ ನಡೆಸ್ಕೊಳ್ತಾ ಬರ್ತೀನಿ. ಸೊ ನೆಕ್ಸ್ಟು ನಾವು ವಿಕಲಚೇತನರಿಗೋಸ್ಕರ ಏನಾದರೂ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲಾ ಮಟ್ಟದ ಪ್ರೋಗ್ರಾಮ್ಗಳನ್ನೆಲ್ಲ ಹಮ್ಮಿಕೋತೀವಿ. ಮತ್ತು ಸರ್ಕಾರದಿಂದ ಸಿಗಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ವಿಕಲಚೇತನರಿಗೆ ಇಲಾಖೆಗಳ ಜೊತೆಗೂಡಿ ಕೊಡಿಸ್ತಾ ಹೋಗ್ತೀವಿ. ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸುವಂಥದ್ದು, ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವಂಥದ್ದು, ಹಾಗೂ ನಾವು ಶಾಲೆ ಬಿಟ್ಟ ಮಕ್ಕಳಿಗೆ ಮತ್ತೆ ಶಾಲೆಗೆ ಸೇರಿಸಿ ಅವರಿಗೆ ಪುಸ್ತಕಗಳನ್ನು ಕೊಡುವಂಥದ್ದು, ಬ್ಯಾಗ್ಗಳನ್ನು ಕೊಡುವಂಥದ್ದು, ಅವರನ್ನು ವಿದ್ಯಾಭ್ಯಾಸಕ್ಕೆ ಉತ್ತೇಜನಗೊಳಿಸ್ತಾ ಬಂದ್ವಿ. ಮತ್ತು ಆವಾಗ ಕೂಡ ವರ್ಷಕ್ಕೆ ಒಮ್ಮೆ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆಗೂಡಿ ಉಚಿತ ಬೇಸಿಗೆ ಶಿಬಿರವನ್ನು ಕೂಡ ಹಮ್ಮಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬರ್ತೀವಿ. ಜೊತೆಗೆ ವಿಕಲಚೇತನರಿಗೋಸ್ಕರನೂ ನಾವು ಒಂದಷ್ಟು ಅವ್ರಿಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಕೂಡ ಕೊಡ್ತಾ ಬರ್ತೀವಿ. ಇದು ಸತತವಾಗಿ ಇದೇ ರೀತಿ ವರ್ಕ್ಗಳು ನಡೀತಾ ಬರುತ್ತೆ. ಮತ್ತೆ ಪಿಂಚಣಿಗಳನ್ನು ಮಾಡಿಸೋಂಥದ್ದು, ಯಾರೊಬ್ಬರಿಗೆ ಯಾವುದಾದ್ರೂ ಒಂದು ಸಹಾಯ ಬೇಕಿತ್ತಂದ್ರೂ ಸುರಕ್ಷಾ ಜನಸೇವಾ ಸಂಸ್ಥೆ ಅಲ್ಲಿದ್ದು ಅದನ್ನ ಮಾಡ್ತಾ ಬಂತು. ಈ ವೇಳೆ ಸುರಕ್ಷಾ ಜನಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ನಾಗರತ್ನ, ನಾಗೇಶ್, ಶ್ರೀಧರ್, ಗಿರೀಶ್, ಗಂಗಾಧರ್ ಮತ್ತು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಉಪಸ್ಥಿತರಿದ್ದರು. ಜೊತೆಗೆ ಈಗ ಹೊಸದಾಗಿ ಕೂಡ 2 ವರ್ಷಗಳಿಂದ ಹಾಡಿಗಳಲ್ಲಿ ಚಿಡಿಕೋಟೆ ಹಾಡಿ ಮತ್ತೆ ಬಂಡೀಪುರ ಸೈಡ್, ಗುಂಡ್ಲುಪೇಟೆ ಸೈಡಲ್ಲೆಲ್ಲ ಹಾಡಿಗಳಿಗೆಲ್ಲ ವಿಸಿಟ್ ಕೊಟ್ಟು ಅವರ ಸ್ಥಿತಿಗತಿಗಳು ಹೇಗಿದೆ, ಮತ್ತೆ ಅವರ ಜನಜೀವನ ವ್ಯವಸ್ಥೆ ಹೇಗಿದೆ, ಅವ್ರು ಯಾವ ರೀತಿ ಬದುಕ್ತಿದ್ದಾರೆ, ಎಜುಕೇಶನ್ ಮಾಡ್ತಿದ್ದಾರೆ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಒಂದು ಸರ್ವೆನ ಮಾಡ್ತೀವಿ. ಸೊ ನಮ್ಗೆ ಅದ್ರಲ್ಲಿ ತಿಳಿದು ಬಂದಿದ್ದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅವರೆಲ್ಲ ಎಜುಕೇಷನಿಂದ ತುಂಬಾ ಹಿಂದೆ ಇದ್ದಾರೆ. ಮತ್ತು ನಾಗರಿಕತೆ ನಮಗೂ ಹೋಲಿಸ್ಕೊಂಡು ಅವ್ರಿಗೂ ಹೋಲಿಸ್ಕೊಂಡ್ರೆ ತುಂಬ ಹಿಂದೆ ಇದ್ದಾರೆ. ಯಾಕಂತಂದರೆ ಅವ್ರನ್ನ ಹೋಗಿ ಎಜುಕೇಟ್ ಮಾಡೋರು ಯಾರೂ ಇಲ್ಲ. ಸೊ ಅವ್ರಿಗೆ ಏನು ಬರಬೇಕು ಸರ್ಕಾರದಿಂದ, ಒಂದು ಫುಡ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಷ್ಟೇ ಜನಕ್ಕೆ ಅವ್ರಿಗೆ ತಲುಪ್ತಿದೆ ಅನ್ನೋದು ಬಿಟ್ಟರೆ ಅವ್ರು ಯಾವ ರೀತಿ ಬದುಕಬೇಕು, ಅವ್ರು ಯಾವ ರೀತಿ ಇರಬೇಕು ಅನ್ನೋದನ್ನ ಕಲಿಸೋರು ಅಲ್ಲಿ ಯಾರೂ ಇಲ್ಲ. ಸೊ ಇದನ್ನು ನಾವೇನಾದರೂ ಕೈಗೆತ್ಕೊಂಡು ಮಾಡೋಣ ಅಂತ ಹೇಳಿ ಲಾಸ್ಟ್ ಇಯರ್ ನಾವು ಕೆಲವೊಂದು ಹಾಡಿಗಳನ್ನೆಲ್ಲ ವಿಸಿಟ್ ಮಾಡಿ ನಾವು ಅಲ್ಲಿ ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ. ಅದೇ ರೀತಿ ಈಗ ಕೆಲವೊಂದು ಹಾಡಿಗಳನ್ನೆಲ್ಲ ವಿಸಿಟ್ ಮಾಡಿ ಅವ್ರಿಗೆ ಯಾವ ರೀತಿ ಎಜುಕೇಷನ್ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಟ್ರೈನ್ ಅಪ್ ಮಾಡ್ತಿದ್ದೀವಿ. ಜೊತೆಗೆ ಈ ದಿನನೂ ಕೂಡ ನಾವು ಹಾಡಿಗಳಿಗೆ ತೆರಳಿ ಒಂದು ಸಣ್ಣ ರೇಷನ್ ಕಿಟ್ಗಳನ್ನು ಕೂಡ ಅವರಿಗೆ ಕೊಟ್ಟು ಮತ್ತು ಎಜುಕೇಷನ್ ಬಗ್ಗೆ ತಿಳಿಸಿ ಅವರಿಗೆ ಪ್ರತಿಯೊಂದು ವಿಷಯಗಳನ್ನ ಅವರಿಗೆ ಆರೋಗ್ಯದ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟು ಅವ್ರಿಗೆ ಈಗಲೂ ಕೂಡ ನಾವು ಅಲ್ಲಿಂದ ಬಂದಿದ್ದೀವಿ. ಒಟ್ಟಲ್ಲಿ ಹಾಡಿ ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವುದರ ಜೊತೆಗೆ ಅವರಿಗೆ ವಿದ್ಯಾಭ್ಯಾಸದ ಬಗ್ಗೆ ಅರಿವು ಮೂಡಿಸಿ ಶಾಲಾ ಬಿಟ್ಟ ಮಕ್ಕಳನ್ನು ಮತ್ತೆ ಶಾಲೆಗೆ ಸೇರಿಸುವ ಮೂಲಕ ಪುಸ್ತಕ ಬ್ಯಾಗ್ ಕೊಟ್ಟು ಅವರಿಗೆ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುತ್ತಾ ಬರುತ್ತಿರುವ ಜನಸೇವಾ ಟ್ರಸ್ಟ್ಗೆ ಒಳ್ಳೆಯದಾಗಲಿ, ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಎಂಬುದೇ ನಮ್ಮ ವಾಹಿನಿಯ ಆಶಯ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.